ಬೆಂಗಳೂರಿನ ತಂತ್ರಜ್ಞಾನದ ಹೃದಯ ಭಾಗ. ಆದರೆ ಇದೇ ಪ್ರದೇಶದಲ್ಲಿ ಇದೀಗ ಜನರ ಆತಂಕಕ್ಕೆ ಕಾರಣವಾದ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ನಿನ್ನೆ ಮಧ್ಯಾಹ್ನ ಎಲ್ಲವೂ ಸಾಮಾನ್ಯವಾಗಿದ್ದ ಸಮಯದಲ್ಲೇ ಕಳ್ಳನೊಬ್ಬ ಮೆಲ್ಲಗೆ ಮನೆ ಸಮೀಪಕ್ಕೆ ಬಂದಿದ್ದಾನೆ. ಯಾರಿಗೂ ಅನುಮಾನ ಬರದಂತೆ ಸುತ್ತಮುತ್ತ ಗಮನಿಸಿ ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿದ್ದಾನೆ. ಅಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದ ಗ್ಯಾಸ್ ಸಿಲಿಂಡರ್ ಅವನ ಗುರಿಯಾಗಿತ್ತು. ಬೀಗ ಹಾಕಿದ್ದ ಬಾಕ್ಸ್ನೊಳಗಿದ್ದ ಸಿಲಿಂಡರ್ ಅನ್ನ ಸುಲಭವಾಗಿ ತೆಗೆಯುವಲ್ಲಿ ಕಳ್ಳ ತನ್ನ ಕೈಚಳಕ ತೋರಿಸಿದ್ದಾನೆ. ಕೆಲವು ನಿಮಿಷಗಳಲ್ಲಿ ಕೆಲಸ ಮುಗಿಸಿ ಯಾರಿಗೂ ತಿಳಿಯದಂತೆ ಹೊರ ಬಂದಿದ್ದಾನೆ. ಬಳಿಕ ತನ್ನ ಬೈಕ್ ಮೇಲೆ ಸಿಲಿಂಡರ್ ಹಾಕಿಕೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಈ ಸಂಪೂರ್ಣ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ದೃಶ್ಯಗಳಲ್ಲಿ ಕಳ್ಳನ ಶಾಂತ ಚಲನವಲನ, ಆತುರವಿಲ್ಲದ ಕಾರ್ಯವೈಖರಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇದರಿಂದ ಈತನಿಗೆ ಇದೇ ಮೊದಲ ಪ್ರಯತ್ನವಲ್ಲ ಎಂಬ ಅನುಮಾನವೂ ಕೂಡ ಮೂಡಿದೆ. ಸ್ಥಳೀಯರು ಈ ಘಟನೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ದಿನದ ಹೊತ್ತಲ್ಲೇ ಇಂತಹ ಕಳ್ಳತನ ನಡೆದಿರುವುದು ಭದ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಪ್ರಸ್ತುತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಕಳ್ಳನ ಪತ್ತೆಗೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಮನೆಗಳಲ್ಲಿ ಸಿಸಿಟಿವಿ ವ್ಯವಸ್ಥೆ, ಸುರಕ್ಷಿತ ಲಾಕ್ ವ್ಯವಸ್ಥೆಗಳನ್ನ ಬಲಪಡಿಸುವುದು ಅತ್ಯಗತ್ಯ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಈ ಸಿಲಿಂಡರ್ ಕಳ್ಳತನ ಪ್ರಕರಣ ಈಗ ಪೊಲೀಸ್ ತನಿಖೆಯ ಹಂತದಲ್ಲಿದ್ದು, ಕಳ್ಳನ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಅವನ ಗಾಡಿ ನಂಬರ್ ಮಾತ್ರ ಗೊತ್ತಾದ್ರೆ ಸಾಕು, ಎಲ್ಲ ಕಂಡಿಡ್ಬೋದು. ಅವ್ರನ್ನ ಅದೇ ಸಾಟಲ್ಲಿ ಬರ್ತಾರೆ ಅವರು, ಹೆಲ್ಮೆಟ್ ಹಾಕೊಂಡು ಗೊತ್ತಾಗೋದು. ಅದೇ ಅದು ಇದು ಡಿಯೋ ಗಾಡಿ, ಹಿಂದೆ ಗಾಡಿ ಆಕ್ಸಿಸ್. ಬರ್ತಾನೆ ಈಗ ಒಟ್ಟು ತುಂಬ ಸ್ಲೋ ಆಗ್ಬಿಟ್ಟಿದೆ. ಏನೋ ನೋಡ್ತಿತ್ತು ನಾನು. ನೋಡಿ ನಿಧಾನಕ್ಕೆ ಇರ್ತಾನೆ ನೋಡಿ. ಈ ರೋಡ್ಗೆ ಬರ್ತಾನೆ ಈಗ ನೋಡಿ, ಹೋಗ್ತಾ ಇದೆ ಗ್ಯಾಸ್ ಸಿಲಿಂಡ್ರ್. ಇವಾಗ ಈ ರೋಡ್ಗೆ ಬರೋವಾಗ ನಿಧಾನಕ್ಕೆ ನೋಡಿ, ಆಟ ಇದ್ದಾಗ ಆ ಥರ ಸ್ಲೋ ಆಗಾಗ ಪೌಸ್ ಮಾಡಿ ಹಿಂದ್ಗಡೆ ಬಂದರೆ ನಂಬರ್ ಕಾಣ್ತದೆ ಅಷ್ಟೇ. ಅಲ್ಲೇ ತಾನೇ ಬಂದಿರಬೇಕು. ಅಲ್ಲೇ ಹಾಂ, ಆವಾಗ ಗೊತ್ತಾಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗಲಿ ಅವನು, ತುಂಬ ನಿಧಾನಕ್ಕೆ ಹೋಗಲಿ. ನಂಬರ್ ಇದ್ದರೆ ಕಂಪ್ಲೇಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಕಡೆ ಎಲ್ಲರೂ ಚೆಕ್ ಮಾಡ್ಬೋದು. ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಇದು ಚೆಕ್ ಮಾಡಿ ಬೇರೆ ಕಡೆ ಚೆಕ್ ಮಾಡಿ ಇಡ್ತಾರೆ ಅವರು ಅಷ್ಟೇ.
ಇದೊಂದೇ ಅಲ್ಲ, ಬೇರೆ ಬೇರೆ ಕ್ಯಾಮ್ರಾ ಇರ್ತಾರೆ. ಒನ್ ನಾಟ್ ಚೆಕ್ ಮಾಡಿ ಹೇಳಿದರೆ ಅವರು ಕ್ಲೀನಾಗಿ ಇಟ್ಕೊಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲಿ ಬಂದ ನೋಡಿ. ನೋಡಿ ಇಲ್ಲಿ ಗಾಡಿ ಬರ್ತದೆ ನೋಡಿ, ಅಲ್ಲೇ ಇರ್ತೀನಿ. ನಂಬರೇ ಕಾಣ್ತಿಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.